Hello, good morning, my dear students. So, last class ಅಲ್ಲಿ we have discussed regarding the different methods of classification of elements. ಬೇರೆ ಬೇರೆ ಸೈಂಟಿಸ್ಟ್ಗಳು ಯಾವ್ಯಾವ ಮೆಥಡ್ಸ್ ಕ್ಲಾಸಿಫೈ ಮಾಡಕ್ಕೆ ಟ್ರೈ ಮಾಡಿದ್ರು ಅಂತಂದು ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆದಂಥ ಮೊದಲನೇ ಕ್ಲಾಸಿಫಿಕೇಶನು ದಟ್ ಈಸ್ ಡಾಬನಿಯಸ್ ಟ್ರಯಡ್. ಸೊ ಏನಿದೆ ಡಾಬನಿಯಸ್ ಟ್ರಯಡ್, ವಾಟ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಡಾಬನಿಯಸ್ ಟ್ರಯಡ್ ಸಿ ಏನು ಹೇಳ್ತಾ ಅಂತಂದರೆ when the elements are arranged in a group of three called as triads in an increasing order of their atomic masses, the mass of the middle element is the sum and average of the other two elements. ಸೊ ಉದಾಹರಣೆಗೆ ಎ ಬಿ ಸಿ ಅನ್ನೋದು ಮೂರು ಎಲಿಮೆಂಟ್ಸ್ ಇತ್ತಂದರೆ ಇವು ಎಲಿಮೆಂಟ್ಸ್ ಗ್ರೂಪ್ ಆಫ್ ತ್ರೀ ಅವ, ಸೊ ಇಟ್ ಇಸ್ ಕಾಲ್ಡ್ as triad. ಸೊ ಅದ್ರೊಳಗೆ ದೇ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ their atomic masses. So mass of element B is sum of A plus sum of C masses divided by 2. So ಅದೇನು ಬರ್ತದಲ್ಲ that is the atomic mass of element B. ಸೊ ಇದ್ರೊಳಗೆ ಟೋಟಲಿ ಹೌ ಮೆನಿ ಟ್ರಯಾಡ್ಸ್ ವರ್ ಪಾಸಿಬಲ್ ಬೈ ಡಾಬರ್ನಿಯರ್ ಅಂತಂದರೆ ತ್ರೀ ಟ್ರಯಾಡ್ಸ್. ಒಂದು ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಮು, ರೈಟ್. ಇನ್ನೊಂದು ಬ್ರೋಮಿನ್, ಕ್ಲೋರಿನ್, ಐಡಿನ್, ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ರೈಟ್. ಸೊ ದೋಸ್ ಆರ್ ದ ತ್ರೀ group of triads which was possible by Daubernier. ಸೊ ಹಾಗೆ seeing the advantages of Daubernier triad, ಏನು ಅಡ್ವಾಂಟೇಜ್ ಇತ್ತು, he was the first scientist to classify the elements, ಹೌದಾ. ಸೊ ಆದರೆ ಕೂಡ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇದೆ. ಏನು ಡಿಸ್ಅಡ್ವಾಂಟೇಜ್ ಅಂದರೆ he was able to group of ತ್ರೀ ಟ್ರಯಾಡ್ಸ್, ಹೌದಾ. ಬೇರೆ ಎಲಿಮೆಂಟ್ಸ್ನ ಟ್ರಯಾಡ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಕ್ಲಾಸಿಫೈ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ದಟ್ ವಾಸ್ ದ ಡಿಸ್ಅಡ್ವಾಂಟೇಜ್ ಆಫ್ ಡಾಬರ್ನಿಯರ್ ಟ್ರಯಾಡ್. ಸೊ ಇದು ಡ್ರಾಬ್ಯಾಕ್ ಇಟ್ಕೊಂಡು ನೆಕ್ಸ್ಟ್ ಸೈಂಟಿಸ್ಟ್ ಬಂದಿದ್ದು ನ್ಯೂಲ್ಯಾಂಡ್ಸ್ ಸೈಂಟಿಸ್ಟ್. ಸೊ ಹಿ ಪ್ರಪೋಸ್ಡ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟಿವ್ಸ್. ಸೊ ಅದ್ರ ಪ್ರಕಾರ ಏನು ಹೇಳ್ತಾನೆ ಅವನು, when an element are arranged in the increasing order of their atomic masses, the eighth element and the first element are having the same property similar to that of the musical notes. So that is called as Newland's law of octaves. So ಅದರ ಕೂಡ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ನೋಡಿದ್ದೀವಿ. Then the next comes the method called as a Luther-Meyer graph. ಸೊ ಇದ್ರೊಳಗ ಎಲಿಮೆಂಟ್ಸ್ ಯಾವ್ಯಾವ ಸೇಮ್ ಪ್ರಾಪರ್ಟೀಸ್ ಇರ್ತಾವೋ ಸೇಮ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಪೊಸಿಷನ್ ತೊಗೊಂತಾವ ಅನ್ನೋದು Luther-Meyer graph ಪೊಸಿಷನ್ ಹೇಳಿದ್ರು. ಸೊ ಕೀಪಿಂಗ್ ಆಲ್ ದೀಸ್ ತ್ರೀ, ಈಗ ನೆಕ್ಸ್ಟ್ ಬರುವಂಥದ್ದು ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ರೆಸ್ಪೆಕ್ಟ್ ಟು ಮೆಂಡೆಲಿವ್ಸ್ ಕ್ಲಾಸಿಫಿಕೇಶನ್. ಇದು ಭಾಳ ಇಂಪಾರ್ಟೆಂಟ್ ಮೆಥಡ್ ಆಗಿತ್ತು ಕ್ಲಾಸಿಫಿಕೇಶನ್ ಒಳಗೆ, ರೈಟ್. ಬಿಕಾಸ್ ಈ ಕ್ಲಾಸಿಫೈ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್. ಸೊ ಹೆಂಗೆ ಕ್ಲಾಸಿಫೈ ಮಾಡ್ದ that we will study now in this today's class. So the classification of elements was made by Newland on the basis of atomic masses was continued by Mendeleev. ಅಂದ್ರೆ ಅರ್ಥ ಏನು, ಮೆಂಡೆಲಿವ್ ಕೂಡ ನ್ಯೂಲ್ಯಾಂಡ್ಸ್ ಹೆಂಗೆ ಎಲಿಮೆಂಟ್ಸ್ನ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಮಿಕ್ ಮಾಸಸ್ ಮಾಡಿದ್ವು ಅರೇಂಜ್ಮೆಂಟು, ಇವನ್ ಮೆಂಡೆಲಿವ್ ಕೂಡ he was arranging the elements in the based upon the increasing order of their atomic masses. He observed that when elements are arranged in the increasing order of their atomic masses, the properties of the elements repeated at certain intervals, ಹೌದಾ. ಸೊ ಇದೇ ಕೂಡ ನ್ಯೂಲ್ಯಾಂಡ್ ಹೇಳ್ದ, ಏಟ್ತ್ ಎಲಿಮೆಂಟ್ ಮತ್ತು ಫಸ್ಟ್ ಎಲಿಮೆಂಟ್ ಪ್ರಾಪರ್ಟೀಸ್ ಸೇಮ್ ಇರುತ್ತೆ ಅಂತಂದು. ಸೊ ಮೆಂಡೆಲಿವ್ ಕೂಡ ಅಬ್ಸರ್ವ್ ಮಾಡ್ದ, ಯಾವಾಗ ಎಲಿಮೆಂಟ್ಸ್ನ ಇನ್ಕ್ರೀಸಿಂಗ್ ಆರ್ಡರ್ ಒಳಗೆ ಅರೇಂಜ್ ಮಾಡಕ್ಕೆ ಹೋದಿವೋ ಅವಾಗ ಪ್ರಾಪರ್ಟೀಸು ಸೇಮ್ ಬರಕ್ಕೆ ಶುರು ಆದವು, ಹೌದಾ. He gave his observation in the form of a law known as Mendeleev's periodic law. ಸೊ ಈಗ ಅರೇಂಜ್ಮೆಂಟ್ ಮಾಡಬೇಕಾದ್ರೆ ಒಂದು ಮೆಥಡ್, ಸೊ ಅವತ್ತು ಒಂದು ಪ್ರಿನ್ಸಿಪಲ್ ಬೇಸಿಸ್ ಮೇಲೆ ಇರ್ತದೆ. ಸೊ ಅದಕ್ಕೆ ಏನೇನು ಕರಿತೀವಿ, ಮೆಂಡೆಲಿವ್ಸ್ ಪಿರಿಯೋಡಿಕ್ ಲಾ ಅಂತ ಕರಿತೀವಿ. ಏನು ಹೇಳ್ತದೆ ಇದು ಮೆಂಡೆಲಿವ್ಸ್ ಪಿರಿಯೋಡಿಕ್ ಲಾ, ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಸೊ 1 ಮಾರ್ಕ್ಸ್ ಕ್ವಶನ್ ಆಗ್ಬೋದು ಇದು. ಸ್ಟೇಟ್ ಮೆಂಡೆಲಿವ್ಸ್ ಪಿರಿಯೋಡಿಕ್ ಲಾ ಅಂತ ಕೇಳ್ಬೋದು, ಅಥವಾ ಆನ್ ವಾಟ್ ಬೇಸಿಸ್ ಮೆಂಡೆಲಿವ್ಸ್ ಕ್ಲಾಸಿಫಿಕೇಶನ್ ವಾಸ್ ಡನ್ ಅಂತ ಕೇಳಿದಾಗ ಮೆಂಡೆಲಿವ್ಸ್ ಕ್ಲಾಸಿಫಿಕೇಶನ್ ವಾಸ್ ಡನ್ ಆನ್ ದ ಮೆಂಡೆಲಿವ್ಸ್ ಪಿರಿಯೋಡಿಕ್ ಲಾ. ಸೊ ಹಾಗಿದ್ರೆ ಏನು ಹೇಳ್ತದೆ ಮೆಂಡೆಲಿವ್ಸ್ ಪಿರಿಯೋಡಿಕ್ ಲಾ? So it states that the properties of the elements are periodic functions of their atomic masses. So very simple statement idu. In a statement too, it states that the properties of elements are periodic functions of their atomic masses. Andre arthano, it's physical and chemical properties of elements. Physical theory ಅಥವಾ chemical properties of elements theory. They are periodic functions of their atomic masses. ಅಂದ್ರೆ ಅರ್ಥ ಏನು ಅಂದರೆ periodic function ನಾವು ಆಲ್ರೆಡಿ ಡಿಫೈನ್ ಮಾಡಿದ್ವಿ. ಏನು periodic function ಅಥವಾ periodicity ಅಂದರೆ when elements are arranged in increasing order of atomic masses, the elements having the same properties are repeated after certain interval of time. ಸೊ ಅದಕ್ಕೆ ಏನು ಕರಿತೀವಿ, ಪಿರಿಯಾಡಿಕ್ ಫಂಕ್ಷನ್ ಕರಿತೀವಿ. ಸೊ ವಿದ್ಯಾರ್ಥಿಗಳೇ, ಪಿರಿಯಾಡಿಕ್ ಫಂಕ್ಷನ್ ಅಂದ್ರೂ ಒಂದೇ, ಪಿರಿಯಾಡಿಸಿಟಿ ಅಂದ್ರೂ ಕೂಡ ಒಂದೇ. ಸೊ ಹಂಗಂದ್ರೆ ಏನು ಪಿರಿಯಾಡಿಕ್ ಫಂಕ್ಷನ್ ಅಂತ ಪಿರಿಯಾಡಿಸಿಟಿ ಅಂದರೆ ಯಾವಾಗ ನೀವು ಎಲಿಮೆಂಟ್ಸ್ನ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಮಿಕ್ ಮಾಸಸ್ ಅರೇಂಜ್ ಮಾಡ್ತಿರೋ ಯಾವ ಎಲಿಮೆಂಟು ಸೇಮ್ ಪ್ರಾಪರ್ಟಿ ಇರ್ತಾವೋ ದೇ ಆರ್ ರಿಪೀಟೆಡ್ ಆಫ್ಟರ್ ಸರ್ಟನ್ ಇಂಟರ್ವಲ್ ಆಫ್ ಟೈಮ್. ಅದಕ್ಕೆ ಏನೇನು ಕರಿತೀವಿ, periodicity ಅಥವಾ periodic function ಅಂತ ಕರಿತೀವಿ. So this law is stated as what? Mendeleev's periodic law. When Mendeleev arranged the elements in the increasing order of their atomic masses,
The elements with similar properties were placed in the same column and a table was prepared. It is known as Mendele's periodic table. ನೋಡಿ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಸ್ಟೇಟ್ಮೆಂಟ್ ಅಂತಂದ್ರೆ ಯಾವಾಗ ಎಲಿಮೆಂಟ್ಸ್ನ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಮಿಕ್ ಮಾಸಸ್ ಅರೇಂಜ್ ಮಾಡಕ್ಕೆ ಶುರು ಮಾಡಿದ್ವು ಎಲಿಮೆಂಟ್ಸ್ ಯಾವ್ಯಾವ ಪ್ರಾಪರ್ಟೀಸ್ ಸೇಮ್ ಇರ್ತಾವೆ ಎಲ್ಲನೂ ಒಂದು ಸೇಮ್ ಕಾಲಮ್ ಒಳಗೆ ಅರೇಂಜ್ಮೆಂಟ್ ಮಾಡಿದ್ವು ಆ ಟೇಬಲ್ಗೆ ಏನು ಕರಿತೀವಿ ಮೆಂಡಲಿಸ್ ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಸೊ ವಿಲ್ ಸಿ ಮೆಂಡಲಿಸ್ ಪಿರಿಯಾಡಿಕ್ ಟೇಬಲ್. ಹೌದಾ, ಏನದ ಮೆಂಡಲಿಸ್ ಪಿರಿಯಾಡಿಕ್ ಟೇಬಲ್ ನೋಡೋಣ. ಸೊ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆಂಡಲಿಸ್ ಪಿರಿಯಾಡಿಕ್ ಟೇಬಲ್ ಹೌದಾ ಹೆಂಗೆ ಅರೇಂಜ್ಮೆಂಟ್ ಮಾಡ್ದ ಆ ಪಿರಿಯಾಡಿಕ್ ಟೇಬಲ್ ಒಳಗೆ ಏನೇನು ವಿಶೇಷತೆ ಐತಿ ಕ್ಯಾರೆಕ್ಟರಿಸ್ಟಿಕ್ ಐತಿ ವಿಲ್ ಸಿಟಿ ಒನ್ ಬೈ ಒನ್. ಸೊ ಮೆಂಡಲಿಸ್ ಪಿರಿಯಾಡಿಕ್ ಟೇಬಲ್ the vertical columns in the periodic table are called as groups. ನೋಡಿ ವಿದ್ಯಾರ್ಥಿಗೆ ಸೊ ವರ್ಟಿಕಲ್ ಕಾಲಮ್ಸ್ಗೆ ಗ್ರೂಪ್ಸ್ ಅಂತ ಕರಿತೀವಿ. ವರ್ಟಿಕಲ್ ಕಾಲಮ್ಸ್ ಅಂದ್ರೆ ವಿದ್ಯಾರ್ಥಿಗಳು ಹೆಂಗೆ ಹಿಂಗೆ ಸ್ಟ್ರೇಟ್ ಇವೆಲ್ಲ ಕಾಲಮ್ಸ್ ಹಿಂಗೆ ಬಂದು ರೈಟ್ ದೀಸ್ ಆರ್ ಕಾಲ್ಡ್ as vertical columns. Those are called as groups. So totally there are how many groups in the Mendel's periodic table? There are 8 groups and these groups were numbered as 1 2 3 4 5 6 7 8 ಇವು ರೋಮನ್ ನಂಬರ್ಸ್ ವಿದ್ಯಾರ್ಥಿಗಳು. ಸೊ ಈ ಮೆಂಡಲಿಸ್ periodic table ಒಳಗೆ groups and arrangement ಹೆಂಗಿರ್ತಾವ they are present in the form of vertical columns. So there are how many groups? 8 groups there are present and each groups were numbered by Roman letters 1 to 8. ಹೌದಾ, each of the group from 1 to 7 were divided into subgroups A and B. ಅಂದ್ರೆ ಅರ್ಥ ಏನು ವಿದ್ಯಾರ್ಥಿಗಳೇ, ಈಚ್ ಗ್ರೂಪ್ 1 ರಿಂದ 7ನೇ ಗ್ರೂಪ್ ತನಕ ಮತ್ತೆ 2 ಗ್ರೂಪ್ ಮಾಡಿದ್ರು. ಅದಕ್ಕೆ ನಂಬರ್ ಏನಂತ ಹೆಸರು ಕೊಟ್ಟರು ಎ ಅಂಡ್ ಬಿ. 1A 1B 2A 2B 3A 3B ಇಲ್ಲಿ ತನಕ 7A ಮತ್ತು 7B. Thus there were 15 vertical columns that constituted 8 groups. ಅಂದ್ರೆ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ 1A 1B ಎರಡು ಆದವು, 2A 2B ಹಿಂಗೆ ಟೋಟಲಿ ಎಷ್ಟು 15 vertical columns ಇದ್ವು. ಅದ್ರೊಳಗೆ ಎಷ್ಟು ಗ್ರೂಪ್ಸ್ ಇದ್ವು? ಟೋಟಲಿ 8 ಗ್ರೂಪ್ಸ್ ಇದ್ವು. The horizontal rows in the periodic table are called as periods. So horizontal rows ಅಂದ್ರೆ ಹಿಂಗ, right? These are called as horizontal rows, right? ಅದಕ್ಕೆ ಹೆಂಗೆ ಕರಿತೀವಿ periods ಅಂತ ಕರಿತೀವಿ. And there is a gradual change in the property of elements from metallic to non-metallic along the period from left to right. ಅಂದ್ರೆ ವಿದ್ಯಾರ್ಥಿಗಳೇ ನೀವು ಹೆಂಗೆ ಪೀರಿಯಡ್ಸಿಗೆ ಹೋಗ್ತಿರೋ ಲೆಫ್ಟ್ದಿಂದ ರೈಟಿಗೆ ಅವಾಗ ಎಲ್ಲ ಮೆಟಲ್ಸ್ ಇದ್ದು ಏನಾಗ್ತಾವ ದೇ ಆರ್ ಕನ್ವರ್ಟಿಂಗ್ ದೆಮ್ಸೆಲ್ಫ್ ಇಂಟು ನಾನ್ ಮೆಟಲ್ಸ್. ಸೊ ದ ಪ್ರಾಪರ್ಟಿ ಇಸ್ ಗೋಯಿಂಗ್ ಟು ಚೇಂಜ್ ಫ್ರಮ್ ಲೆಫ್ಟ್ ಟು ರೈಟ್ ಆಸ್ ವಿ ಮೂವ್ ಅಲಾಂಗ್ ದ periodic table. ಸೊ ಇದು periodic table ಇಲ್ಲಿ ನೋಡ್ಬೋದು ನೀವು, ರೈಟ್. ದಿಸ್ ಇಸ್ ಕಾಲ್ಡ್ ಆಸ್ ಮೆಂಡಲಿಸ್ periodic table ವಿದ್ಯಾರ್ಥಿಗಳೇ ನೋಡಿ. ಸೊ ಇದಕ್ಕೆ ಏನು ಕರ್ತೀವಿ, ದೀಸ್ ಆರ್ ಕಾಲ್ಡ್ ಆಸ್ ಕಾಲಮ್ಸ್. ದೀಸ್ ಆರ್ ವರ್ಟಿಕಲ್ ಕಾಲಮ್ಸ್ ಅಂತ ಕರಿತೀವಿ, ರೈಟ್. ದೀಸ್ ಆರ್ ವರ್ಟಿಕಲ್ ಕಾಲಮ್ಸ್. ಸೊ ಈ ವರ್ಟಿಕಲ್ ಕಾಲಮ್ಸ್ ಏನು ಕರಿತೀವಿ ಗ್ರೂಪ್ಸ್ ಅಂತ ಕರಿತೀವಿ. ಸೊ ಟೋಟಲಿ ದೇರ್ ಆರ್ ಹೌ ಮೆನಿ ಗ್ರೂಪ್ಸ್? ದೇರ್ ಆರ್ 8 ಗ್ರೂಪ್ಸ್. ಆ್ಯಂಡ್ ಹಾರಿಜಾಂಟಲ್ ರೋಸ್ ಇದಕ್ಕೆ ಏನು ಕರಿತೀವಿ ರೋಸ್ ಅಂತ ಕರಿತೀವಿ. ಸೊ ಹಾರಿಜಾಂಟಲ್ ರೋಸ್ ಏನು ಕರಿತೀವಿ ಪೀರಿಯಡ್ಸ್ ಅಂತ ಕರಿತೀವಿ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಒಳಗೆ ನಾವು ನೋಡಿವಿ 1 ರಿಂದ 7ನೇ ಗ್ರೂಪ್ ತನಕ there are 2 groups A and B. 1A 1B 2A 2B ಹಾಗೆ 7A ಮತ್ತು 7B. ಹೌದಾ, ಸೊ ಟೋಟಲಿ 15 vertical columns were arranged and which consist of 8 groups. ಹೌದಾ ವಿದ್ಯಾರ್ಥಿಗಳೇ. ಸೊ there are how many periods? There are 6 periods. ನೋಡಿ ವಿದ್ಯಾರ್ಥಿಗಳೇ, ಇದು ಹೈಡ್ರೋಜನ್ 1A, ಲಿಥಿಯಂ 1A, ಸೋಡಿಯಂ 1B. ಸೊ ಇಲ್ಲಿ ಯಾವ ಎಲಿಮೆಂಟ್ಸು ಯಾವ ಗ್ರೂಪಿಗೆ ಅನ್ನೋದು ಇಲ್ಲಿ ರಿಪ್ರೆಸೆಂಟ್ ಮಾಡೋಣ. ಇಲ್ಲಿ 8th ಗ್ರೂಪ್ ಒಳಗೆ ಇನ್ನೊಂದು ವಿಶೇಷತೆ ಏನಂತಂದ್ರೆ you can see here there is presence of group of 3 elements that is called as what? Triads, right? So ಇಲ್ಲಿ 8th ಏನು ಗ್ರೂಪ್ ಇದೆ, so it consists of triads. ಹೌದಾ, ಸೊ ಇದು ಜನರಲ್ ಮೆಂಡಲಿಸ್ periodic table. ಹೌದಾ, ಇನ್ನು ಅಡ್ವಾಂಟೇಜಸ್ ಆಫ್ ಮೆಂಡಲಿಸ್ periodic table ನೋಡೋಮಂತ ಏನು ಅಡ್ವಾಂಟೇಜ್ ಅಂತಂದು ಇಟ್ ಈಸ್ ಬೇಸ್ಡ್ ಆನ್ ಅಟಮಿಕ್ ಮಾಸಸ್. ಸೊ ನೀವು ಗೊತ್ತಿರೋ ಹಾಗೆ ಮೆಂಡಲಿಸ್ periodic table is arranged on the increasing order of their atomic masses and masses of the element which is considered as fundamental property of element. So idralage Mendel's periodic table the elements should be arranged in increasing order of their atomic masses. The elements with similar properties fall in same group. ಅಂದ್ರೆ ಯಾವ ಎಲಿಮೆಂಟ್ ಪ್ರಾಪರ್ಟಿ ಸೇಮ್ ಅವನೋ ಅದೇ ಸೇಮ್ ಗ್ರೂಪ್ ಒಳಗೆ ಅವು ಬರುತ್ತೆ. There is repetition in the properties of elements at certain interval. ನೋಡಿ ವಿದ್ಯಾರ್ಥಿಗಳು ಆಲ್ರೆಡಿ ಇದು ಹೇಳಿದ್ದೀನಿ ಏನಂದ್ರೆ ಯಾವ ಎಲಿಮೆಂಟ್ ನೋಡಿ ಈಗ ಆಲ್ರೆಡಿ periodic table ನೋಡಿದ್ರೆ ನೀವು ಮೆಂಡಲಿಸ್ periodic table ನೋಡಿ. ಈಗ ಲಿಥಿಯಂ ಹೌದಾ, ಈ ಲಿಥಿಯಂ ಇಂದ ಅಟಮಿಕ್ ಮಾಸಸ್ ನೋಡ್ರಿ ಇಲ್ಲಿ 6 9 10 12 ಇದೆ ಹೌದಾ. ದೇರ್ ಇಸ್ ಇನ್ಕ್ರೀಸ್ ಇನ್ ಅಟಮಿಕ್ ಮಾಸಸ್. ಸೊ ಅಟಮಿಕ್ ಮಾಸಸ್ ಇನ್ಕ್ರೀಸ್ ಆದಮೇಲೆ ಆಫ್ಟರ್ ಸರ್ಟನ್ ಇಂಟರ್ವಲ್ ಆಫ್ ಟೈಮ್ ಹೌದಾ, ಸೊ ಎಲಿಮೆಂಟ್ಸ್ ಯಾವ್ಯಾವ ಪ್ರಾಪರ್ಟೀಸ್ ಸೇಮ್ ಇರ್ತಾವಲ್ಲ ಅದೇ ಸೇಮ್ ಗ್ರೂಪ್ ಒಳಗೆ ಬರುತ್ತೆ. ಸೊ ಫಸ್ಟ್ ಗ್ರೂಪ್ ಒಳಗೆ ಇವೆಲ್ಲ ಬರುತ್ತೆ. ಸೊ ಅಂದ್ರೆ ಇವೆಲ್ಲದಕ್ಕೂ ಸೇಮ್ ಪ್ರಾಪರ್ಟಿ ಇರುತ್ತೆ. ಸೊ ಈ ರಿಪಿಟೇಷನ್ ಆಫ್ ಪ್ರಾಪರ್ಟೀಸ್ ಏನು ಸೇಮ್ ಇರುತ್ತಲ್ಲ ಆಫ್ಟರ್ ಸರ್ಟನ್ ಇಂಟರ್ವಲ್ ಆಫ್ ಟೈಮ್ ಆ ಪ್ರಾಪರ್ಟಿಗೆ ಏನು ಕರಿತೀವಿ ಪಿರಿಯಾಡಿಸಿಟಿ ಅಥವಾ ಪಿರಿಯಾಡಿಕ್ ಫಂಕ್ಷನ್. ಸೊ ಡೆಫಿನೇಷನ್ ನೋಡ್ಬೇಕಾದ್ರೆ ಏನು ಹೇಳ್ತೀವಿ ಪಿರಿಯಾಡಿಸಿಟಿ ಅಥವಾ ಪಿರಿಯಾಡಿಕ್ ಫಂಕ್ಷನ್?
when elements are arranged in increasing order of atomic masses, the elements having the same properties are repeated after certain interval of time. ಆ ಪ್ರಾಪರ್ಟಿಗೆ ನಾವೇನೇನು ಕರಿತೀವಿ, ಪಿರಿಯಾಡಿಸಿಟಿ ಅಥವಾ ಪಿರಿಯಾಡಿಕ್ ಫಂಕ್ಷನ್ ಅಂತ ಕರಿತೀವಿ. ಹೌದಾ? ಸೊ ಇನ್ but elements, there is repetition in the properties of elements after certain interval of time. This is known as periodicity in the properties of elements. ಹೌದಾ? Thus it explains periodicity in the properties of elements. So ಇದೇ ಪಾಯಿಂಟ್ ನಾನು ಈಗ ಎಕ್ಸ್ಪ್ಲೇನ್ ಮಾಡಿದೆ. ಸಮ್ ಗ್ಯಾಪ್ಸ್ ವರ್ ಲೆಫ್ಟ್ ಫಾರ್ ಅನ್ಡಿಸ್ಕವರ್ಡ್ ಎಲಿಮೆಂಟ್ಸ್. ಇದು ಭಾಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಸೊ ಮೆಂಡಲಿವ್ಗೆ ಗೊತ್ತಿತ್ತು, ಇನ್ನು ಆ ಟೈಮ್ದಾಗ ಕೆಲವೊಂದು ಎಲಿಮೆಂಟ್ಸ್ನ ಡಿಸ್ಕವರ್ ಮಾಡಿದ್ದಿಲ್ಲ. ಸೊ ಅದಕ್ಕೆ ಅವ್ನು ಮಾಡ್ದ, ತನ್ನ ಪಿರಿಯಾಡಿಕ್ ಟೇಬಲ್ ಒಳಗೆ ಕೆಲವೊಂದು ಗ್ಯಾಪ್ ಬಿಟ್ಟ. ಹೌದಾ? ಸೊ ದ್ಯಾಟ್ ಡಿಸ್ಕವರ್ ಆದಮೇಲೆ ಆ ಎಲಿಮೆಂಟು ಅಲ್ಲೇ ನಾವು ಡೈರೆಕ್ಟಾಗಿ ಪ್ಲೇಸ್ ಮಾಡ್ಬೋದು. ದ ಪ್ರಾಪರ್ಟೀಸ್ ಆಫ್ ಅನ್ಡಿಸ್ಕವರ್ಡ್ ಎಲಿಮೆಂಟ್ಸ್ ವರ್ ಪ್ರಿಡಿಕ್ಟೆಡ್ ಬೈ ಮೆಂಡಲಿವ್ ಆನ್ ದ ಬೇಸಿಸ್ ಆಫ್ ಅದರ್ ಎಲಿಮೆಂಟ್ಸ್ ಇನ್ ದ ಸೇಮ್ ಗ್ರೂಪ್. ಅಂದರೆ ಈಗ ಅಟಮಿಕ್ ನಮ್ಮ ಮಾಸು 10 ಇದೆ ಅಂದರೆ ನೆಕ್ಸ್ಟ್ ಎಲಿಮೆಂಟ್ ನಾವು ಕಂಡಿದ್ದು 15. ಸೊ ಇನ್ ಬಿಟ್ವೀನ್ 10 to 15 ಯಾವುದೋ ಒಂದು ಎಲಿಮೆಂಟ್ ಅಟಮಿಕ್ ಮಾಸ್ ಇರ್ಬೋದು ಅನ್ನೋಕ್ಕೋಸ್ಕರ ಈ ಲೆಫ್ಟ್ ಸಮ್ ಗ್ಯಾಪ್. ಸೊ ದಟ್ ಈಸ್ ವಿತ್ ವಿ ಕಾಲ್ ಇಟ್ ಆಸ್ ಮೆಂಡಲಿವ್ಸ್. ಗೊತ್ತಿತ್ತು ಕೆಲವೊಂದು ಎಲಿಮೆಂಟ್ ಇನ್ನೂ ಅನ್ಡಿಸ್ಕವರ್ಡ್ ಅವ. ಸೊ ಅದು ಅಟಮಿಕ್ ಮಾಸು ನಾವು ಕಂಡುಹಿಡಿಬೋದು ಲೇಟ್ರಾಗಿ ಕಂಡುಹಿಡಿದಾಗ ಅದನ್ನು ಡೈರೆಕ್ಟಾಗಿ ಅಲ್ಲೇ ಪ್ಲೇಸ್ ಮಾಡ್ಬೋದು. ಮೆಂಡಲಿವ್ ಕರೆಕ್ಟೆಡ್ ದ ಅಟಮಿಕ್ ಮಾಸಸ್ ಆಫ್ ಸಮ್ ಎಲಿಮೆಂಟ್ಸ್. ಕೆಲವೊಂದು ಅಟಮಿಕ್ ಮಾಸಸ್ ರಾಂಗ್ ಇದ್ದು ಹಳೆ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಒಳಗೆ ದೇವ್ಸ್ ವರ್ ಕರೆಕ್ಟೆಡ್ ಬೈ ದ ಮೆಂಡಲಿವ್ಸ್. ಹೌದಾ? ಸೊ ಇಲ್ಲಿ ಗ್ಯಾಪ್ ನೋಡ್ಬೋದು ವಿದ್ಯಾರ್ಥಿಗಳು ನೀವು. ಸೊ ಬಹಳಷ್ಟು ಕೆಲವೊಂದು ಗ್ಯಾಪ್ ಕೊಟ್ಟಿದ್ದಾನೆ ನೋಡಿ. ಹಿಯರ್ ಯು ಕ್ಯಾನ್ ಸಿ ದೇರ್ ಆರ್ 44 ಇಲ್ಲ, ಇಲ್ಲಿ ಅಟಮಿಕ್ ಮಾಸು 68 ಇಲ್ಲ. ಸೊ ಇವೆಲ್ಲ ಗ್ಯಾಪ್ ಇರುವಂಥದ್ದು ಎಲಿಮೆಂಟ್ಸು ಅನ್ಡಿಸ್ಕವರ್ಡ್ ಆ ಟೈಮಲ್ಲಿ. ಹೌದಾ? ಸೊ ಇನ್ನು ಕೆಲವೊಂದು ಟೈಮ್ ಕ್ವಶನ್ ಕೇಳ್ತಾರೆ, ಹೌ ಮೆನಿ ಎಲಿಮೆಂಟ್ಸ್ ವರ್ ನೋನ್ ಡ್ಯೂರಿಂಗ್ ದ ಡಿಸ್ಕವರಿ ಆಫ್ ಮೆಂಡಲಿಸ್ ಪಿರಿಯಾಡಿಕ್ ಟೇಬಲ್ ಅಂತ ಕೇಳ್ತಾರೆ. ಸೊ ದೇರ್ ಆರ್ 63 ಎಲಿಮೆಂಟ್ಸ್ ವರ್ ನೋನ್ ಡ್ಯೂರಿಂಗ್ ದ ಮೆಂಡಲಿಸ್ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಸೊ ವಿದ್ಯಾರ್ಥಿಗಳು ಇದು ಇಂಪಾರ್ಟೆಂಟ್ ಪಾಯಿಂಟು. ಏನಂತಂತಂದರೆ ಮೆಂಡಲಿವ್ ಟೈಮ್ ಪಿರಿಯಾಡಿಕ್ ಟೇಬಲ್ ಒಳಗೆ ಎಷ್ಟು ಎಲಿಮೆಂಟ್ಸ್ ಅವನಿಗೆ ಗೊತ್ತಿತ್ತಂದರೆ 63 elements were known during the classification of Mendele's periodic table. In the disadvantages of Mendele's periodic table, there is a position of hydrogen. So position of hydrogen was uncertain because ಯಾಕೆ ಇದು ಪೊಸಿಷನ್ ಆಫ್ ಹೈಡ್ರೋಜನ್ ಪ್ರಾಬ್ಲಮ್ ಆಯಿತು? ಯಾಕಂದರೆ ಹೈಡ್ರೋಜನ್ ಹ್ಯಾಸ್ ಪ್ರಾಪರ್ಟೀಸ್ ಆಫ್ ಬೋತ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಬಟ್ ದಟ್ ವಾಸ್ ಪ್ಲೇಸ್ಡ್ ಇನ್ ದ ಮೆಟಲ್. ನೋಡ್ರಿ ವಿದ್ಯಾರ್ಥಿಗಳು, ಪೊಸಿಷನ್ ಆಫ್ ಹೈಡ್ರೋಜನ್ ಯಾವತ್ತು ಪ್ರಾಬ್ಲಮೆಟಿಕ್ ಎದಕ್ಕಂತಂದರೆ ಬಿಕಾಸ್ ಹೈಡ್ರೋಜನ್ ಹ್ಯಾಸ್ ಪ್ರಾಪರ್ಟೀಸ್ ಆಫ್ ಬೋತ್ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್. ಬಟ್ ಈ ಪಿರಿಯಾಡಿಕ್ ಟೇಬಲ್ ಒಳಗೆ ಎಲ್ಲಿ ಪ್ಲೇಸ್ ಮಾಡಿದ್ರು? ಮೆಟಲ್ಸ್ ಒಳಗೆ ಪ್ಲೇಸ್ ಮಾಡಿದ್ರು. ಸೊ ದಟ್ ವಾಸ್ ಪ್ರಾಬ್ಲಮೆಟಿಕ್ ವಿತ್ ರೆಸ್ಪೆಕ್ಟ್ ಟು ಪೊಸಿಷನ್ ಆಫ್ ಹೈಡ್ರೋಜನ್ ಅಟಮ್. ಇಟ್ ಈಸ್ ನೋಡ್ರಿ, there was problem with the position of hydrogen atom. It is placed in 1b and 7b in original Mendele's periodic table. ಅಂದರೆ ಇಲ್ಲಿ ಹೈಡ್ರೋಜನ್ ಕರೆಕ್ಟಾಗಿ ಪೊಸಿಷನ್ ಕೊಡೋಕ್ಕಾಗಲಿಲ್ಲ, ಯಾಕಂದರೆ ಇಲ್ಲಿ 1b ಒಳಗೂ ಪ್ರೆಸೆಂಟ್ ಅದ ಮತ್ತು 7b ಒಳಗೂ ಪ್ರೆಸೆಂಟ್ ಅದ. ಸೊ ದಟ್ ವಾಸ್ ದ ಒನ್ ಆಫ್ ದ ಡ್ರಾಬ್ಯಾಕ್ ವಿತ್ ರೆಸ್ಪೆಕ್ಟ್ ಟು Mendele's periodic table. Then anomalous pairs. Anomalous pairs and unwanted pairs. So in Mendele's periodic table, the elements are arranged in the increasing order of their atomic masses. ಇದು ನಮ್ಗೆ ಗೊತ್ತು. But some pair of elements were placed such that elements with higher atomic masses were placed prior to those or lower atomic masses. ಅಂದರೆ ಅರ್ಥ ಏನು ವಿದ್ಯಾರ್ಥಿಗಳು ಇದ್ರಾಗ? ಅನಾಮಲಸ್ ಪೇರ್ಸ್ ಅಂದರೆ ಈಗ ನಮ್ಗೆ ಮೆಂಡಲಿಸ್ periodic table ಒಳಗೆ ಎಲಿಮೆಂಟ್ಸ್ನ ಹೆಂಗೆ ಅರೇಂಜ್ಮೆಂಟ್ ಮಾಡಿದ್ವಿ? ಬೇಸ್ಡ್ ಅಪಾನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಮಿಕ್ ಮಾಸಸ್. ಬಟ್ ಕೆಲವೊಂದು ಎಕ್ಸಾಂಪಲ್ಸ್ ನಾವು ಇಲ್ಲಿ ನೋಡಬೇಕಾದ್ರೆ ನೋಡಿ, ಇಲ್ಲಿ ಎಕ್ಸಾಂಪಲ್ ಇದೆ ಕೋಬಾಲ್ಟ್. 58.9 ಅಟಮಿಕ್ ಮಾಸ್ ಅದ, ಬಟ್ ನಿಕಲ್ದು 58.6. ಸೊ ಇದ್ರ ಪ್ರಕಾರ ಯಾವ್ದು ಫಸ್ಟ್ ಬರಬೇಕು? ನಿಕಲ್ ಫಸ್ಟ್ ಬರಬೇಕು, ತದನಂತರ ಕೋಬಾಲ್ಟ್ ಬರಬೇಕು. ಬಟ್ ಮೆಂಡಲಿಸ್ periodic table ತೊಗೊಂಡಾಗ ಇದನ್ನು ಫಸ್ಟ್ ಪ್ಲೇಸ್ ಮಾಡಿ ನೆಕ್ಸ್ಟ್ ಇದು ಪ್ಲೇಸ್ ಮಾಡೋದು. ಸೊ ದಿಸ್ ವಾಸ್ ದ ಡ್ರಾಬ್ಯಾಕ್. ಬಟ್ ಯಾಕೆ ಡ್ರಾಬ್ಯಾಕ್ ಆಯಿತು? ಆನ್ ಪ್ರಕಾರ ಎಲಿಮೆಂಟ್ಸ್ ಹೆಂಗೆ ಅರೇಂಜ್ ಮಾಡಿವಿ? ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಮಿಕ್ ಮಾಸಸ್. ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಂದರೆ ಏನು ಬರಬೇಕು? ಇದು ಫಸ್ಟ್ ಬರಬೇಕು, ಇದು ಸೆಕೆಂಡ್ ಬರಬೇಕು. ಬಟ್ ಟೇಬಲ್ ಒಳಗೆ ಈ ಕೋಬಾಲ್ಟ್ನ ಫಸ್ಟ್ ಪ್ಲೇಸ್ ಮಾಡಿ ದೆನ್ ನಿಕಲ್ ವಾಸ್ ಪ್ಲೇಸ್ಡ್. ಸೊ ದಟ್ ವಾಸ್ ದ ಡ್ರಾಬ್ಯಾಕ್. ಹಾಗೆ ದ ಟೆಲ್ಯೂರಿಯಂ ಅಟಮಿಕ್ ಮಾಸ್ 128 ಅದ, ಐಡಿನ್ ಮಾಸ್ 127 ಅದ. ಸೊ ಟೆಲ್ಯೂರಿಯಂ ಫಸ್ಟ್ ಪ್ಲೇಸ್ ಮಾಡಿ ಆಮೇಲೆ ಐಡಿನ್ನ ಪ್ಲೇಸ್ ಮಾಡಿದ್ರು. ಸೊ ದಿಸ್ ಇಸ್ ದ ಸೆಕೆಂಡ್ ಡ್ರಾಬ್ಯಾಕ್ ರಿಲೇಟೆಡ್ ಟು ದಟ್ ಆಫ್ ಯುವರ್ Mendele's periodic table. ಸೊ ಓಕೆ, ಸೊ ಇಲ್ಲಿ ಅಡ್ವಾಂಟೇಜಸ್ ನೋಡಿದ್ವಿ ನಾವು. ಸೊ ಮ್ಯಾಂಡೇಜ್ ಆಯಿತು. ಸೊ ನೆಕ್ಸ್ಟ್ ಸೊ ಅನಾಮಲಸ್ ಪೇರ್ಸ್ ಆಯಿತು. ಓಕೆ, ದೆನ್ ವಿ ಗೋ ವಿತ್ ರೆಸ್ಪೆಕ್ಟ್ ಟು the next disadvantages of the Mendele's periodic table. That is the position of rare earth metals ಅಥವಾ rare elements. ಹೌದಾ? ಸೊ ಏನದು ಪೊಸಿಷನ್? ವಿಲ್ ಸಿ with respect to the position.
So in just a minute. So you'll note about the position of rare earth elements and actinides. So the position of rare earth elements and actinides cannot be justified on the basis of atomic masses. ಅಂದರೆ ವಿದ್ಯಾರ್ಥಿಗಳೇ ರೇರ್ ಅರ್ತ್ ಮೆಟಲ್ಸ್ ಅಂದ್ರೆ ಯಾವ್ದಾಯ್ತದೆವು ರೈಟ್ ನೋಬಲ್ ಗ್ಯಾಸಸ್ ಆಗಿರ್ಬೋದು ರೈಟ್ ಮತ್ತೆ ಆಕ್ಟಿನೈಡ್ಸ್ ಆಗಿರ್ಬೋದು ಅವನ್ನೆಲ್ಲ ನಾವು ಬೇಸ್ಡ್ ಅಪಾನ್ ದ ಅಟಾಮಿಕ್ ಮಾಸಸ್ ನಾವು ಕ್ಲಾಸಿಫೈ ಮಾಡಕ್ಕೆ ಆಗಂಗಿಲ್ಲ. ದಟ್ ವಾಸ್ ದ ಒನ್ ಮೋರ್ ಡಿಸ್ಅಡ್ವಾಂಟೇಜ್ ವಿತ್ ರೆಸ್ಪೆಕ್ಟ್ ಟು ದ ಮೆಂಟಲಿಸ್ಟ್ ಪೀರಿಯಡ್ ಟೇಬಲ್. ದೆನ್ ಪೊಸಿಷನ್ ಆಫ್ ಐಸೋಟೋಪ್ಸ್. ಸೊ ಐಸೋಟೋಪ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ ವಿದ್ಯಾರ್ಥಿಗಳೇ. So what do you mean by isotopes? Isotopes are the atoms of same elements having same atomic number but different mass number. ಹೌದಾ ವಿದ್ಯಾರ್ಥಿಗಳೇ. ಸೊ ಇದ್ರ ಬಗ್ಗೆ ಡೆಫಿನೇಷನ್ ನಾನು ಆಲ್ರೆಡಿ ಬೇಸಿಕ್ ಡಿಸ್ಕೋಸ್ವಾಗ ಹೇಳಿ. ಸೊ ಏನು ಡಿಸ್ಅಡ್ವಾಂಟೇಜ್ ನೋಡೋಣ ಅಂತೇಳಿ. Isotopes are the atoms of the same elements with different atomic masses but same atomic number. They have similar properties but the position of isotopes cannot be justified. ಸೊ ನೋಡ್ರಿ ಮೆಂಡಲಿಸ್ ಪೀರಿಯಡ್ ಟೇಬಲ್ ಒಳಗ ಐಸೋಟೋಪ್ಸ್ ಪೊಸಿಷನ್ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ. ಯಾಕಂದ್ರೆ ಅಟೋಮಿಕ್ ನಂಬರ್ ಸೇಮ್ ಇರುತ್ತೆ ಬಟ್ ಮಾಸ್ ನಂಬರ್ ಡಿಫ್ರೆಂಟ್ ಇರುತ್ತೆ ಅಟೋಮಿಕ್ ಐಸೋಟೋಪ್ಸ್ ಒಳಗೆ. ಸೊ ಅದ್ರ ಬಗ್ಗೆ ಜಸ್ಟಿಫಿಕೇಶನ್ ಕೊಡಲಿಲ್ಲ ಮೆಂಡಲಿವ್ಸ್. ಸೊ ಅದು ಕೂಡ ಒನ್ ಆಫ್ ದ ಡಿಸ್ಅಡ್ವಾಂಟೇಜು. ದೆನ್ ಪೊಸಿಷನ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಸೊ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದ್ರೆ ಡಿ ಬ್ಲಾಕ್ ಎಲಿಮೆಂಟ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ಅಕಾರ್ಡಿಂಗ್ ಟು ಮೆಂಡಲಿವ್ಸ್ ಎಲಿಮೆಂಟ್ಸ್ ಆಫ್ ಓನ್ಲಿ 8 ಗ್ರೂಪ್ಸ್ ಆರ್ ದ ಟ್ರಾನ್ಸಿಷನ್ ಎಲಿಮೆಂಟ್ಸ್. ದಿಸ್ ಇಸ್ ನಾಟ್ ಜಸ್ಟಿಫೈಡ್. 8 ಗ್ರೂಪ್ ಎಲಿಮೆಂಟ್ನ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಹೇಳಿದ್ರು ಬಟ್ ಅದು ಜಸ್ಟಿಫೈ ಆಗಲಿಲ್ಲ. ದೆನ್ ಸೂಪರ್ಫ್ಲೋರಸ್ ರಿಲೇಶನ್ಶಿಪ್. ಎಲಿಮೆಂಟ್ಸ್ ವಿತ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಆರ್ ಪ್ಲೇಸ್ಡ್ ಇನ್ ದ ಸೇಮ್ ಗ್ರೂಪ್. ಅಂದರೆ ಒಂದು ಎಲಿಮೆಂಟು ಮತ್ತು ಇನ್ನೊಂದು ಎಲಿಮೆಂಟ್ಸ್ ಪ್ರಾಪರ್ಟೀಸ್ ಬೇರೆ ಬೇರೆ ಇರುವಂಥದ್ದನ್ನ ಒಂದೇ ಗ್ರೂಪ್ ಒಳಗೆ ಪ್ಲೇಸ್ ಮಾಡ್ಯಾರ. ಸೊ ದಟ್ ಈಸ್ ದ ಒನ್ ಆಫ್ ದ ಅಗೇನ್ ಡಿಸ್ಅಡ್ವಾಂಟೇಜ್ ವಿತ್ ರೆಸ್ಪೆಕ್ಟ್ ಟು ಮೆಂಡಲಿಸ್ ಪೀರಿಯಡ್ ಟೇಬಲ್. ಸೊ ಉದಾಹರಣೆ ನೋಡ್ಬೇಕಾದ್ರೆ ಅಲ್ಕಲಿ ಮೆಟಲ್ಸ್ ವಿತ್ ಕಾಪರ್ ಸಿಲ್ವರ್ ಮತ್ತು ಗೋಲ್ಡ್ ಒಂದೇ 1B ಒಳಗೆ ಇಟ್ಟಾರೆ. ಸೊ ಅಲ್ಕಲಿ ಮೆಟಲ್ಸಿಗೂ ಮತ್ತು ಕಾಪರ್ ಸಿಲ್ವರ್ ಗೋಲ್ಡಿಗೂ ಪ್ರಾಪರ್ಟೀಸ್ ಸೇಮ್ ಇಲ್ಲ. ಸೊ ಹೌದಾ. ಸೊ ದಟ್ ಈಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್. ಹಾಗೆ ಫ್ಲೋರಿನ್ ಆ್ಯಂಡ್ ಮ್ಯಾಂಗನೀಸ್ ಇನ್ ಗ್ರೂಪ್ 7A. ಸೊ ಫ್ಲೋರಿನ್ ಪ್ರಾಪರ್ಟಿನೇ ಬೇರೆ, ಮ್ಯಾಂಗನೀಸ್ ಪ್ರಾಪರ್ಟೀಸೇ ಬೇರೆ, ಬಟ್ ಅವೆರಡು ಕೂಡ ಗ್ರೂಪ್ 7A ಒಳಗೆ ಪ್ಲೇಸ್ ಮಾಡಿದ್ದಾರೆ. ಸೊ ದೀಸ್ ವರ್ ದ ಡಿಸ್ಅಡ್ವಾಂಟೇಜ್ ವಿತ್ ರೆಸ್ಪೆಕ್ಟ್ ಟು ದ ಮೆಂಡಲಿಸ್ ಪೀರಿಯಡ್ ಟೇಬಲ್. ಸೊ ವಿದ್ಯಾರ್ಥಿಗಳೇ ಈ ತನಕ ನಾವು ಒಂದು ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್ ಕಲ್ತೀವಿ. ದಟ್ ಈಸ್ ದ ಮೆಂಡಲಿಸ್ ಪೀರಿಯಡ್ ಟೇಬಲ್. ಮೆಂಡಲಿಸ್ ಪೀರಿಯಡ್ ಟೇಬಲ್ ಒಳಗೆ ವಿ ಹ್ಯಾವ್ ಲರ್ನ್ಡ್ ವಿತ್ ರೆಸ್ಪೆಕ್ಟ್ ಟು ವಾಟ್ ದ ಇಟ್ ಈಸ್ ಬೇಸ್ಡ್ ಅಪಾನ್ ದ ಲಾ ಕಾಲ್ಡ್ ಆಸ್ ಮೆಂಡಲಿಸ್ ಪೀರಿಯಡಿಕ್ ಲಾ. ಏನು ಹೇಳ್ತದೆ ಮೆಂಡಲಿಸ್ ಪೀರಿಯಡ್ ಲಾ? The physical and chemical properties of elements are the periodic functions of their atomic masses. ಹೌದಾ atomic masses ವಿದ್ಯಾರ್ಥಿಗಳೇ. ಸೊ ಕನ್ಫ್ಯೂಸ್ ಆಗಬೇಡ್ರಿ ಇಲ್ಲಿ. ಸೊ ಇದ್ರೊಳಗೆ ಟೋಟಲಿ there are 8 groups and 6 periods. 1 to 7 groups were represented as again 1A 1B. ಸೊ ಇವೆಲ್ಲ 8 groups were written in the form of the Roman letters. ಹೌದಾ. ಸೊ ಇದೊಂದು ಸ್ವಲ್ಪ ಪ್ರಾಪರ್ಟೀಸ್ ನೋಡ್ಕೊಳ್ಳಿ. ಗ್ರೂಪ್ 8 was represented in the triads, group of 3 elements triads ಅಂತಂದು. And how many elements were known during the classification of Mendeleev? Totally 63 elements. ಸೊ ಹಾಗಿದ್ರೆ ವಿದ್ಯಾರ್ಥಿಗಳೇ ನಿಮ್ಗೊಂದು ಅಸೈನ್ಮೆಂಟ್ ಕೊಡ್ತೀನಿ ನಾನು. ಏನು ಅಸೈನ್ಮೆಂಟ್ ಅಂತಂದರೆ ನಾನು ಆಲ್ರೆಡಿ ಹೇಳಿದೆ ಮೆಂಡಲಿ ಪೀರಿಯಡ್ ಟೇಬಲ್ ಒಳಗೆ ಆನ್ ಕ್ಲಾಸಿಫಿಕೇಶನ್ ಟೈಮ್ದಾಗ ಕೆಲವೊಂದು ಎಲಿಮೆಂಟ್ಸು ಅನ್ಡಿಸ್ಕವರ್ಡ್ ಆಗಿದ್ದವು. ಹೌದಾ. ಸೊ ಅದಕ್ಕೋಸ್ಕರ ಅವನು ಹಿ ಹ್ಯಾಸ್ ಲೆಫ್ಟ್ ಸಮ್ ಗ್ಯಾಪ್. ಹೌದಾ. ಆ ಗ್ಯಾಪಿಗೆ ಏನಂತ ಕರೆದ್ರು ಮತ್ತು ಲೇಟರ್ ಡಿಸ್ಕವರ್ ಆಗಿರುವಂಥ ಎಲಿಮೆಂಟ್ಸ್ ಯಾವ್ಯಾವು ಇದನ್ನು ನೀವು ಕಂಡುಹಿಡಿಯಬೇಕು. ಸೊ ಅಸೈನ್ಮೆಂಟ್ ಅರ್ಥ ಆಯಿತು ಅಂತ ತಿಳ್ಕೊಂತೀನಿ ಕರ್ತೀವಿ. ಏನಂತಂದರೆ ಡ್ಯೂರಿಂಗ್ ಮೆಂಡಲಿಸ್ ಕ್ಲಾಸಿಫಿಕೇಶನ್ ಹಿ ಹ್ಯಾಡ್ ಲೆಫ್ಟ್ ಸಮ್ ಗ್ಯಾಪ್ಸ್ ಇನ್ ಈಸ್ ಪೀರಿಯಡ್ ಟೇಬಲ್. ಸೊ ವಿಚ್ ವಾಸ್ ನೇಮ್ಡ್ ಆ್ಯಸ್ ಡ್ಯಾಶ್. ಅದು ಏನಂತ ಕರಿಬೇಕು ಆ್ಯಂಡ್ ಯಾವ್ಯಾವ ಎಲಿಮೆಂಟ್ಸ್ನ ಕಂಡುಹಿಡಿದ್ರು ಆ ಟೈಮ್ದಾಗ. ಸೊ ಅದನ್ನು ನೀವು ನನಗೆ ಅಸೈನ್ಮೆಂಟ್ ಅಂತ ತಿಳ್ಕೊಂಡು ಮೆಸೇಜ್ ಮಾಡಿ. ಓಕೆ. ಸೊ ಒಂದು ಉದಾಹರಣೆ ತೊಗೊತೀನಿ. ಎಕ್ಕಾ ಬೋರಾನ್, ಎಕ್ಕಾ ಸಿಲಿಕಾನ್ ಇವೆಲ್ಲ ಒಂದು ಸ್ವಲ್ಪ ಲೇಟರ್ ಡಿಸ್ಕವರ್ ಆಗಿರುವಂಥದ್ದು. ಸೊ ಇದ್ರ ಬೇಸಿಸ್ ಮೇಲೆ ನೀವು ಇದನ್ನು ಐಡೆಂಟಿಫೈ ಮಾಡಿರಿ. ಸೊ ಯಾವ ಎಲಿಮೆಂಟ್ಸ್ನ ಕಂಡುಹಿಡಿದು ಆ ಪೊಸಿಷನ್ಗೆ ಯಾವ ಎಲಿಮೆಂಟ್ಸ್ನ ಪ್ಲೇಸ್ ಮಾಡಿರು. ಸೊ ದಟ್ ಈಸ್ ದ ಅಸೈನ್ಮೆಂಟ್ ಗಿವನ್ ಫಾರ್ ಯು. ಸೊ ಅಗೇನ್ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ರೆಸ್ಪೆಕ್ಟ್ ಟು ವಾಟ್ ದ ಮೇನ್ periodic table which is followed in nowadays called as a long form periodic table ಅಥವಾ modern periodic table. ಹೌದಾ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಅಂತ. ಸೊ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಜಸ್ಟ್ ಮೆಸೇಜ್ ಮೀ. ನಾನು ಕೊಟ್ಟಿರುವಂಥ ಅಸೈನ್ಮೆಂಟ್ನ ಸಾಲ್ವ್ ಮಾಡಿರಿ. ಸೊ ಡೌಟ್ಸ್ ಇದ್ದರೆ ಮೆಸೇಜ್ ಹಾಕಿ. ಸೊ ಐ ಜಸ್ಟ್ ರಿಪ್ಲೈ ಟು ಯು. ಪ್ರತಿ ಸಲ ಹೇಳುವಾಗೆ ಈ ಸರನೂ ಹೇಳ್ತಿದ್ದೀನಿ. ಯೂಟ್ಯೂಬಲ್ಲಿ ಲಿಂಕ್ ಕಳಿಸಿದ ಮೇಲೆ ಅಲ್ಲೊಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಹಾಗೆ ಲೈಕ್ ಬಟನ್ ಇರುತ್ತೆ. ಜಸ್ಟ್ ಗೋ ಥ್ರೂ ಇಟ್ ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಯಾವಾಗ ಮೆಸೇಜ್ ಹಾಕಿದ್ರು ಕೂಡ ವಿಲ್ ಕಮ್ ಟು ನೋ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಲಾಂಗ್ ಫಾರ್ಮ್ ಪೀರಿಯಡಿಕ್ ಟೇಬಲ್ ಅಥವಾ ಮಾಡರ್ನ್ ಪೀರಿಯಡಿಕ್ ಟೇಬಲ್. Okay. So dear students, so with this we will end up with today's class. Thank you.